ಅಲ್ಲ ಈ ಕಾಂತಣ್ಣ ಇಲ್ಲಿ ಯಾಕೆ ಬಂದಾನ ಅಂತಂದು ಅನ್ನಕತ್ತಿದ್ನ ನೀವೇ ಹಂಗೇನೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ನಾನು ಇಲ್ಲೇ ನಮ್ದು ದುಬೈದು ಸೆಟಪ್ ಕೇಳ್ದ ಬಂದ್ಬಿಟ್ಟತ್ರಿಪ್ಪ. ಅದಕ್ಕೊಂದು ಬಾಡಿಗೆ ಮನೆ ಮಾಡಿ ಇತ್ತಾಗ ಈ ಕಡೆ ಊರಾಗಿಟ್ಟನಿ. ನಮ್ಮ ಕಲ್ಲಮ್ಮಗ ಗೊತ್ತಿಲ್ಲ. ಅದಕ್ಕೆ ಕೆಲಸ ಐತಿ ಅಂತಂದು 2 ದಿನ ಬಂದನಿ. ಹೊಳ್ಳಿ ಹೋಗ್ಬೇಕ್ರಿಪ್ಪ. ಈಕಿ ಬಿಡವಲ್ಲ, ಇರಿ ಇದಕ್ಕೆ ಹೊಕ್ಕಿರಿ ಯಾಕೆ ಹೊಕ್ಕಿರಿ ಅಂತಂದು ಚಲೋ ಮಾಡ್ಯಾಳ. ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ಲ ನನಗೆ. ಅಲ್ಲಿ ನೋಡಿದ್ರೆ ಕಲ್ಲಮ್ಮ ಬೇಕೆ, ಈಕಿ ನೋಡಿದ್ರೆ ಇತ್ತಾಗ ಬಿಡಾಕತ್ತಿಲ್ಲ. ಏನು ಮಾಡ್ಬೇಕಂತಂದ ತಿಳಿವಲ್ದೆ. ಹೇಳೇನ್ರಿಪ್ಪ ಈಕಿಗೆ, ನಮ್ಮ ಡಾರ್ಲಿಂಗಿಗೆ ಅಲ್ಲೇ ಇರೋ ಮಾರಯ್ಯ ಒಂದೊಂದು 2 ತಿಂಗಳು ಬಿಟ್ಟೆ ನಾನು ಬರ್ತಾನೆ ಅಂತಂದ್ರೆ ಹೇಳಿದ ಮಾತು ಕೇಳೇ ಇಲ್ಲ. ಅಲ್ಲೇ ಬಂದ್ಬಿಟ್ಟ. ಏನು ಮಾಡ್ಬೇಕನ್ನೋದ ತಿಳಿವಲ್ದ ನನಗೆ. ಬೇಬಿ ಬೇಬಿ ಹೋಗು ಮಾರಯ್ಯ, ಹೊರಗೆ ಬರೋಲ್ಲಪ್ಪ. ನಾನು ಹೊಕ್ಕನಿ ಸುಮ್ಮನೆ ಕಲ್ಲಮ್ಮಿನ ಡೌಟ್ ಬಿಡ್ತಾಳ. ಇದಕ್ಕೆ ಹೋಗಿದ್ದಿ ಯಾಕೆ ಹೋಗಿದ್ದಿ ಹಂಗೆ ಹಿಂಗೆ ಅಂತಂದು ಹೋಗ್ಬೇಕು. ಹೋಗೋಣ ತಗ, ಹೊರಗೆ ಬರೋಲ್ಲಲ್ಪ. ಪಂಕು ಪಂಕಮ್ಮಾಯ್ ಹೋಗೋಣ ತಗ. ಎಲ್ಲಿ ತಾಳಿಕೆ? ಅಯ್ಯೋ ಯಾಕ್ರಿ? ಹುಡುಗ ಹಾಳಾಗತ್ತಿದ್ದೆ, ಅದಕ್ಕೆ ನಾನು ಅದನ್ನ ಆಡಿಸ್ಕೊಂತ ಕುಂತಿದ್ದೆ. ನೀವು ಹಂಗ ಪುರ್ಸತ್ತಿಲ್ದಂಗ ಒದಾಗತ್ತೀರಿ ಯಾಕ್ರಿ? ಪಂಕು, ನಾನು ಊರಿಗೆ ಹೋಗ್ತೀನಿ ತಗೋ. ನಿನ್ನೆ ಬಂದೀನಿ ಮತ್ತು ಮನೆ ಕಡೆ ಹೋಗಿ ಮತ್ತು ಮುಂದಿನ ವಾರ ಬರ್ತೇನೆ ತಗೋ. ಅದ ಹಂಗಂದ್ರೆ ಹೆಂಗ್ರಿ? ಇಲ್ಲೇ ಇದ್ಬಿಡ್ರಿ ನೀವು. ಹೋಗು ಮಾರಯ್ಯ, ನಾನು ಇಲ್ಲೇ ಇರೋಕ್ಕಾಗಂಗಿಲ್ಲ. ಮಾರಯ್ಯ ಅಲ್ಲೇ ನನ್ನ ಹೆಂಡತಿ ನನ್ನ ಓಡ್ಸಾಡೆ ಹೊಡಿತಾಳ. ಅಲ್ರಿ ಮತ್ತೆ ನಾನು ಹೆಂಡತಿ ಯಾವುದಲ್ರಿ? ಮತ್ತು ನಾನು ಒಬ್ಬಿಕಿನ ಬಿಟ್ಟು ಹೋಗಿರಲ್ರಿ ನೀವು. ಹಂಗಲ್ಲ ಪಂಕು, ಆಕೆಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರ ಆಕಿ ನನ್ನ ಕಡದ 2 ತುಂಡ ಮಾಡ್ತಿದ್ಲೆ. ಆದ್ರೆ ನೀವು ಮತ್ತೆ ಯಾವಾಗ ಮನೆಗೆ ಕರ್ಕೊಂಡು ಹೋಗಿರಿ ನಮ್ಮನ್ನ? ನಾನು ಇಲ್ಲಿ ಒಬ್ಬಾಕಿ ಇರಕ್ಕೆ ಆಗಂಗಿಲ್ರಿ. ಮನೆಗೆ ಕರ್ಕೊಂಡು ಹೋಗ್ಕನಿ, ಆದಷ್ಟು ದೌಡ ಕರ್ಕೊಂಡು ಹೋಗ್ಕನಿ. ನಮ್ಮ ಕಲ್ಲಮ್ಮಗ ಹೇಳ್ತಾನೆ, ಹಿಂಗೆ ಮಾರಯ್ಯ ನಿಮ್ಮ ತಂಗಿನೂ ಬರ್ತಾಳ, ನಿನ್ನ ಕೂಟ ಇರ್ತಾಳ, ಇಬ್ರು ಅನ್ಯೋನ್ಯವಾಗಿ ಇರ್ರಿ ಅಂತಂದೆ ಆಕಿನ್ನ ಒಪ್ಪಿಸಿ ಹ್ಞೂ ಅನಿಸಿ ಇಲ್ಲೇ ಕರ್ಕೊಂಬಂದು ನಿನ್ನ ಕರ್ಕೊಂಡು ಹೋಗ್ಕನಿ. ಕರೆ ಒಂದ್ರು ಹೇಳ್ರಿ. ಹ್ಞೂ ನಾ ಡಾರ್ಲಿಂಗ, ನಾನು ಹೋಗ್ಕೊಂತ ತಗೋನ. ಹೋಗಿ ಬರ್ತೇನಪ್ಪ ಭೂಪ. ನಿಮ್ಮ ಮಮ್ಮಿ ಕೂಟ ಜಗಳ ಮಾಡ್ಬೇಡ, ಕಳ್ತನ ಮಾಡ್ಬೇಡ. ನೋಡ್ರಿ ಅಲ್ಲಿ ಮಾತಾಡಕತ್ತಾನ ಈಗ ನೀವು ಕೂಟ. ಮಾತಾಡ್ತಾನೆ. ಅಲ್ಲಿ ನಮ್ಮ ಕಲ್ಲಮ್ಮಗೆ ಏನಾರ ಗೊತ್ತಾತಂದ್ರೆ ಆಕಿನ ನನ್ನ ಕೂಟ ಬರೀ ಮಾತಾಡ್ತಾ. ಪಂಕು, ಯಾರ ಅವ್ರಿವ್ರು ಬಂದ್ರೆ ಬಾಗಲ್ದ ತೆಗ್ಯಾಕ ಹೋಗ್ಬೇಡ. ಗೊತ್ತಿದ್ದವ್ರಿದ್ರ ಅಷ್ಟ ಅವ್ರ ಕೂಟ ಮಾತಾಡೆ. ಹೋಗ್ಕೊಂತ ತಗೋ. ನಾನೇ ರೇಷನ್ ಪಾಷನ್ ಬೇಕಂದ್ರೆ ನಂಗೆ ಫೋನ್ ಮಾಡಿ. ನಾ ಇಲ್ಲ ಮುಂದಿನ ವಾರ ತೊಗೊಂಬರ್ತಾನೆ. ಹ್ಞೂ ತಗೋರಿ. ಬರ್ಲಿ ಪಿಂಕು. ಬರ್ತಾನೆ ತಗೋ, ಹುಷಾರ. ಯಾರ ಅವ್ರಿವ್ರು ಬಂದ್ರೆ ಬಾಗಿಲ ತೆಗದೆ ಮಾತಾಡ್ಕೊಂತ ನಿಂತ್ಕೋಬೇಡ. ಹೋಗ್ಬೇಕೆ ಅದಾಳ ಅಂತಂದು ಏನಾರ ಗೊತ್ತಿಗಿತ್ತಾತಂದ್ರೆ ಮತ್ತು ಬಂಗಾರ ಎಲ್ಲ ಕಳು ಮಾಡ್ಕೊಂಡು ಹೋಗ್ಬಿಡ್ತಾರ. ಹ್ಞೂ ರೀ, ಅಂತದ್ರಾಗೆಲ್ಲ ನಾನೇ ಹುಷಾರದಂತ ಬರ್ರಿ. ನೀವು ದೌಡು ಬರ್ರಿ. ಮತ್ತೆ ಹೋಗು ಮಾರಯ್ಯ, ಹೆಂಗೆ ದೌಡ್ ಬರಲಿ? ಅಲ್ಲಿ ಶಿವಮೊಗ್ಗದ ಗುಹೆ ಒಳಗೆ ಹೊಂಟನೀಗ. ಶಿವಮೊಗ್ಗ ಗುಹೆಯಿಂದ ತಪ್ಪಿಸ್ಕೋಬೇಕಂದ್ರೆ ಮತ್ತೇನಾರ ಒಂದು ಸುಳ್ಳು ಹೇಳಿ ಬರ್ಬೇಕು ನಾನು. ಹೆಂಗೆ ಬರಾಕತ್ತೈತಿ? ಹೋಗು ಮಾರಯ್ಯ, ಈಕಿ ಸುಳ್ಳು ಹೇಳಿ ಬಾ ಅಂತಾಳ, ಮುಂದಿನ ವಾರ ಬಾ ಅಂತಾಳ, ದೌಡು ಬಾ ಅಂತಾಳ. ಅಲ್ಲೇ ಇರೋ ಮಾರಯ್ಯ, ಬರ್ತಾನೆ ನಾನು ಮುಂದಿನ ವಾರ ಅಂತ ಹೇಳಿದಿ. ಅಪ್ಪ ಅಲ್ಲೇ ಬಂದಬಿಟ್ಟ ಅವ್ರಿಗೂ ಕರ್ಕೊಂಡು. ಏನು ಮಾಡ್ಬೇಕ? 2 ದೋಣಿ ಮ್ಯಾಗ ಕಾಲಿಟ್ಟನ್ರಿಪ್ಪ. ಎಲ್ಲಿ ಮುಳುಗ್ತಾನೆ ಗೊತ್ತಿಲ್ಲ. ಇಬ್ಬರು ಕೈಯಾಗ ಸಿಕ್ಕೊಂಡೆ ಬರೋಬ್ಬರಿ ಸೀರೆ ಉಟ್ಕೊತಾನೆ ಅಂತಂದು ಗೊತ್ತಿಲ್ಲ. ಒಟ್ಟ ಉಟ್ಕೊತಾನ್ರಿ ಸೀರೆನ. ಏನು ಮಾಡ್ಬೇಕ? ಹೇಳ ಪಂಕು. ಅದೇ ಅಕ್ಕಗ ನಾನೇ ದುಬೈಯಿಂದ ಒಂದು ಸೀರೆ ತಂದಿದ್ದೆ, ಕೊಡ್ರಿ ಅಕ್ಕಗ ಒಯ್ದೆ. ರೀ ನಿಮ್ಮ ಅಕ್ಕ ನನ್ನ ಕಡದ ಹೆಡ್ಗಿನ ತುಂಬ್ತಾ. ಪಂಕು ಬೇಡ, ನಡಿ ಒಳಗೆ ನಡಿ. ಮತ್ತೆ ನೀವು ಇಷ್ಟೆಲ್ಲ ಹೆದರ್ತೀರಿ, ನಾನು ಯಾವಾಗ ಮನೆಗೆ ಕರ್ಕೊಂಡು ಹೋಗ್ತೀರಿ ನೀನು? ಕರ್ಕೊಂಡು ಹೋಗ್ಕನಿ ಮಾರಯ್ಯ, ಕರ್ಕೊಂಡು ಹೋಗ್ಕನಿ.
ಹೋಗ್ಕೊಂತ ತಗೋ ಏನಾರ ಬೇಕಾತಂದ್ರೆ ಫೋನ್ ಮಾಡ ನಂಗೆ. ಆಯ್ತು ತಗೋರಿ. ಹೋಗೋ ಮಾರಯ್ಯ, ನಿಂತು ಕುಂತ ಸಾಕಾತೆ. ನಮ್ಮ ನಾಗವೇಣಿ ಇನ್ನೂ ಬರಲಿಲ್ಲ. ಬರ್ತಾಳಮ್ಮ ಬರ್ತಾಳೆ, ದೋಸೆ ತಗೊಂಡು ಬರ್ತಾಳೆ. ನಾಗವೇಣಿ ಬರ್ತಾಳಮ್ಮ ಬರ್ತಾಳೆ, ದಾಸಿ ತಗೊಂಡು ಬರ್ತಾಳೆ. ನಾಗವೇಣಿ ಅಲ್ಲ, ನಮ್ಮತ್ತೇನಾರ ಈಕಿನ್ನ ತಡೆದು ಗಿಡ್ದಾಳೆ. ಅಲ್ಲೇ ಬಕಾಸುರು ಬಂಡಿ ಅಂತಾರ, ಒಂದು ಸರಿ ತಿಂದ್ರೆ ಸಾಕಂಗಿಲ್ಲ ನಿಮಗೆ, ಮತ್ತೆ ಇಲ್ಲ ಕೊಂಡೊಂಟೀನ ಅಂತಂದೆ. ಅದಕ್ಕೆ ನಮ್ಮ ನಾಗೂ ಬರೋದೇನಾರ ಹೊತ್ತಿಗೆ ತಾಗಕ್ಕಾಗತ್ತತೆ ಏನ ಇದ್ರು ಇರ್ಬೋದೆ. ಈ ಥರ ಆಯ್ತು ನನ್ನ ಬರೋಬ್ಬರಿ ಅಸಹ್ಯ ಮಾಡಿ ಇಡಾಕ ನನಗೆ ಗಂಟು ಬಿದ್ದೈತೆ ವೈದೆ. ಯಾ ಮೂಲ್ಯಾಗ ಕುಂತಿತ್ತ ನನಗೆ ಜೋಡಾಗಾಕ ನಮ್ಮ ಮುಂದೆ ಅಸಹ್ಯ ಆಗಿ ಬಂದೆ ಅಲ್ಲಿ. ನನಗೆ ಹೊಟ್ಟೆ ಸ್ತೋಬೇವ, ಅದಕ್ಕೆ ಹಾಕ್ಕೊಂಡು ಹೊಂಟಾನಿ ಅಂತಂದು ಸುಳ್ಳು ಹೇಳಿ ತಂದೆ. ಮತ್ತೆ ಆಗಲೆಲ್ಲ ತಿಂದಿಯಲ್ಲ ಅಡ್ಕಾಸ್ ಬಿ ಮತ್ತೆ ಎಷ್ಟಾರ ದಾಸಿ ತಿಂತಿದ್ದೀನಿ ನೀನು ಅಂತಂದು ಕ್ಯಾರ್ಲೆ ಹೊಡೆದ್ಲೆ. ಸಾಯ್ತೈತಿ ಮತ್ತೆ ತಿನ್ನಾಕ ಹಂಗೆ ತಿನ್ನದ ಮಗಂದು ಯೋಚನೆ ಮಾಡೋಲ್ಲ, ಬರೀ ತಿನ್ನಾಕ ಸಾಯ್ತೈತಿ. ಬಂದಳು ನಾಗಮ್ಮ ಬಂದಳು. ತಂದಳು ಮಸಾಲೆ ದೋಸೆ ತಂದಳು. ತಂಬರು ಮರಯ್ಯ ಇಷ್ಟೊತ್ತಾತೆ ಕಾಯಕತ್ಬಿಟ್ಟಿದ್ದೆ. ಹಂಗೆ ಈಗ ಬರ್ತಾಳ ಆಗ ಬರ್ತಾಳ ಅಂತಂದೆ. ನೀ ನೋಡಿದ್ರಿ ಈಗ ಬಂದೆ. ಅಲ್ಲ ನೀನು ಏಟ್ರೆ ನಾಚಿ ಐತ್ನಿ, ನಿನಗೆ ನಾಚಿ ಐತ್ನಿ. ಅಲ್ಲೇ ನಮ್ಮ ಮೂನ ಹತ್ರ ಸಹಾಯ ಬಂದೆ. ಅಲ್ಲೇ ನಾಚಿ ಆಗಲ್ಲಾರ 5-6 ದಾಸಿ ತಿಂದಿರಿ, ಮತ್ತೆ ಇಷ್ಟ 5-6 ದಾಸಿ ಹಾಕ್ಕೊಂಡು ಎಲ್ಲಿ ಹೊಂಟಿದೆ ಅಂತಂದೆ ಚಿಮಾರಿ ಹಾಕಿದ್ಲೆ. ಅದ ಅನ್ಕೊಂಡೆ ನಾನು. ಆಕೆ ನಮ್ಮತ್ತಿ ಭಾಳ ಇದಾಳಕಿ, ನಮ್ಮ ನಾಗುನ ಆಕಿನ ಮಾತಾಡ್ಸ್ಕೊಂತ ನಿಂತಿರ್ಬೇಕ, ಅದಕ್ಕೆ ಲೇಟ್ ಆಗೈತಿ ಆಕಿದ ಅಂತಂದೆ ತಮ್ಮ. ಆದ್ರೆ ಅವ್ರ ಗೌರಕ್ಕರ ಭಾರಿ ಚಲೋ ಮಾಡ್ತಾರ ನೋಡ್ದ ಹಸಿ ನಾಗಮ್ಮ. ನೀನೇ ಒಂದಿಟ ಕೇಳ ಹೆಂಗೆ ಮಾಡ್ತಾರ ಏನ ಅಂತಂದೆ. ನೀ ಮಾಡಿರ್ತೀರಿ ಒಂದೀಟ ಏನೇನು ಇರಂಗಿಲ್ಲ ದಾಸ್ಯಾಗ. ಅಲ್ಲ ನಿನಗ ಏನಾರ ನಾಚಿ ಮಾನ ಮರೀರಿ ಅನ್ನದೆ, ಏನ್ ನಾಚಿ ಗಿಡಿ ಜನಮೈತೆ ಬಂದಿದ್ದೆ. ಅಲ್ಲೇ ಅಷ್ಟಕ್ಕೆ ಅಲ್ಲೇ ಹೊಡ್ಯಾಕತ್ತ ನಮ್ಮವ್ವ. ಎದಕ್ ಬೇಕಾಗಿದ್ದತಿ ಇವಕ್ಕ? ಬಂದೆ ಇಲ್ಲೇ 5-6 ತಿಂಗಳಾತಿವು, ಯಾವಾಗ ಹೋಗಿದ್ದವು ಅಂತಂದು ಏನ್ ಹೇಳ್ಬೇಕು. ಇದಕ್ಕೆ ತಿನ್ನಕ್ ಸಹಾಯಕತ್ತ ನೋಡಂಗೆ ದಾಸಿ ಕಂಡೈತೆ ಇಲ್ಲ ಅಂತಂದು. ಹೋಗು ಮಾರೇ, ನೀ ಏನಂತ ಏನು ಕೇಳಿಸವಲ್ದೆ, ಕೊಡಿಂದ ದಾಸಿ ಪ್ಲೇಟ್ ಕೊಡೆ. ಭಾರಿ ಮಸ್ತಾಗ್ಯವ ಅಕ್ಕಾರ. ಏನೇನು ಹಾಕಿ ದೋಸೆ ಮಾಡ್ತಾರ ಏನೋ ನೋಡ್ತೀನಿ. ಹೋಟೆಲ್ನಾಗ ಹಿಂಗೆ ಮಾಡಂಗಿಲ್ಲ, ಅಷ್ಟು ಚಲೋ ಆಗ್ಯಾವ ನೋಡೆ ನಾಗು ದಾಸಿ. ಹಾಕವ ಚಲೋ ಹಾಕವ ನಿನಗೆ. ನಿಂದೇನು ರೊಕ್ಕ 1 ರೂಪಾಯಿ ಖರ್ಚಾಗಿಲ್ಲ, ಅದಕ್ಕೆ ಚಲೋ ಆಗಿರ್ತಾವ. ಏನವ ಇವ ನನಗಂತ ಯಾಕರ ಬಂದಿದ್ದೈತಿ ವಾಯ್ದೆ ಅನಿಸ್ಬಿಟ್ಟೈತೆ. ಮಸ್ತ್ ಆಗ್ಯಾವ. ಅಲ್ಲ ನಾಗು 4 ಹಾಕೊಂಬಂದಿಯಲ್ಲ, ಇನ್ನೊಂದು 2 ಹಾಕೊಂಬರ್ಬೇಕಿಲ್ಲ. ಅರಿ ನಾನು ಈಗ ಮತ್ತೆ ಏನು ತತ್ಕೊಂಡೆ ತಲೆ ಹೊಡಿತೀನಿ ನನಗೆ ಗೊತ್ತಿಲ್ಲ. ತನ್ನಗ ತಿನ್ನಾಕತ್ತೀರಿ ತಿನ್ರಿ, ಅಷ್ಟೇ ಹಾಕೊಂಬರೋದಕ್ಕೆ ಅಲ್ಲಿ ನಾನು ಅಸಹ್ಯ ಬಂದೆ. ಇನ್ನೂ 1-2 ಹಾಕೊಂಬರ್ಬೇಕಿಲ್ಲ ಅಂತ ಎದ್ದು ಹೋಗಿ ನೀನ. ನಾನು ತಿನ್ನಾಕ ಹಾಕೊಂಬರಕ್ಕೆ ಹೇಳಿದ್ದೆ ರೀ, ಹಾಕ್ರಿ ಇನ್ನೊಂದು 2 ಅಕ್ಕಾರ ಗೊರಕಾರ ಅಂತಂದು. ಅವಾಗ ನಿನಗೆ ನಾಚಿಗೆ ಬರ್ಲಿ. ಸಾಯ್ತೈತೆ ಇವ ತಿನ್ನದೆ ಅಲ್ಲೇ ಮಗನ ಜೀವನ ಹಳ್ಳ ಹಿಡ್ದು ಹೊಂಟೈತಿ. ಅದನ್ನ ಯೋಚನೆ ಮಾಡುವಲ್ದೆ ತಿನ್ನಾಕ ಸಾಯಕತ್ತದ. ಬರೀ ಏನ್ ಮಾಡ್ಬೇಕು ನಾನು. ಚಲೋ ಐತಿ, ಆಸ್ತಿ ಪಾಸ್ತಿ ಐತಿ ಅಂತಂದೆ. ಹೋಗಿ ನೋಡಿದ್ರೆ ಗೊತ್ತಾಕಿತ್ತು ಅಲ್ಲಿ ಇದ್ರದ ಕೆಟ್ಟ ಜುಗುತನ ಏನಂತಂದೆ. ಮದುವೆ ಆಗಿಂದ ಗೊತ್ತಾತಲ್ಲ ಏನ್ ಮಾಡ್ಬೇಕು. ಮದುವೆನ ಆಗೈತಿ ಇನ್ನೇನೈತಿ ಅಂತಂದು ತಣ್ಣಗೆ ಜೀವನ ಮಾಡಕತ್ತಾನೆ. ಸಿಟ್ಟು ಯಾಕೆ ಮಾಡ್ಕೊಂತೀನಿ ಹಂಗೆ ಹಿಡಿ. ತಿನ್ನಿಸ್ತಮ್ಮ, ಇಲ್ಲ ತೂತು ಮಾಡಿ ದೋಸೆ ತಿನ್ನಿಸ್ತಾನೆ. ಬಾ ತಿನ್ರಿ, ಬರ ತಿನ್ರಿ. ನಮ್ಮವು ಬಂದು ಇಲ್ಲಂದ್ರೆ ಮತ್ತಿನ ಸಹ್ಯಕತಿ ನನಗ. ಏನ್ ಗಂಟು ಬಿದ್ದಿರಿ ಇವ ನನಗತ್ತಾಗ. ಹೋಗೋ ಮರಯ್ಯ, ತಿನ್ನಾಕತ್ತಂತ ತಡಿಯೋ ಮರಯ್ಯ. ನಿಮ್ಮವ್ವ ಬರ್ತಾಳ ಅಂತಂದು ನಾ ಏನು ಹಂಗೆ ಓಟು 2-4 ಗಂಟೆಲ್ಲಾಗ ತುರ್ಕೊಳಕತ್ಯ. ತಿನ್ನಾಕತ್ತಂತ ತಡಿ. ಅಲ್ರಿ ತಿನ್ನದ ಬಗ್ಗೆ ಯೋಚನೆ ಮಾಡ್ತೀರಿ. ಆ ಹುಡುಗಂದ ಜೀವನ ಏನು, ಮುಂದೆ ಹೆಂಗ ಹಾಕಿಕತಿ ಅಂತಂದು ಏನಾರ ನಿಮ್ಗೆ ಚಿಂತಿ. ನಾನು ಹೆಂಗ ಮಾಡಿ ಮದ್ವೆ ನಿಲ್ಲಿಸ್ಬೇಕಂತಂದು ಎಷ್ಟು ಹೋರಾಡಕತ್ತಾನಿ, ಅದನ್ನ ಏನು ಯೋಚನೆ ಮಾಡುವಲ್ರೆ. ತಿನ್ನಾಕ ಸಾಯ್ತಾರ ತಿನ್ನಾಕ.
ಚಿಂತೆ ಮಾಡಕತ್ತಾನಿ ಮಾರಯ್ಯ, ನಾನೇ ಚಿಂತೆ ಮಾಡಕತ್ತಾನಿ. ನೀವು ಒಬ್ಬಕ್ಕೆ ಚಿಂತೆ ಮಾಡತ್ತೀನಿ. ನಾನು ಜಗ ಚಿಂತೆ ಮಾಡಕತ್ತಾನಿ. ನಿನಗೆ ಗೊತ್ತಾಗಲ್ದು ಅಷ್ಟ ಅದು. ಹೋಗು ಒಂದು ವಾಟೆ ಚಾ ಐತೇನತ್ರ? ಇಲ್ಲೆಲ್ಲೇ ಒಂದು ದೊಡ್ಡದ ಕಲ್ಲು ಇಟ್ಟಿಲ್ಲಲ್ಲ ನಮ್ಮವ್ವ, ಎಲ್ಲಿ ಸಿಗವಲ್ದಲ್ಲ. ಬ್ಯಾಡ ಬಿಡೋ ಮಾರಯ್ಯ, ಬೇಡ. ಇವ ಎಡ ದಸಿ ತಿಂದ ಒಂದು 2 ಚರ್ಗಿ ನೀರು ಕುಡಿತೀನಿ. ಚಾ ಪಾ ಏನು ಬ್ಯಾಡ ಬಿಡೆ. ನಾಚಿಗಿಡಿ ಜನ್ಮ ಮತ್ತ 3 ಬಿಟ್ಟ ನಿಂತ್ರ ಮತ್ತೇನೈತವ. ತಿಂದು ತಾಟೆ ಕೊಡ್ರಿ, ಬರಾಬರ ತಿಂದು. ಕೊಡ್ತಾನೆ ಅಂತ. ಅಲ್ಲ ಈಗ ಏನಾತ ಮದ್ವೆ ಇದೆ, ಅದ ಹುಡುಗ ಕೊಡ್ತಾರಂತನ ಹುಡುಗಿನವ್ರೆ? ಮತ್ತೆ ಯಾರಿಗೆ ಕೊಡ್ತಾರ? ಎಲ್ಲ ಕೊಡೋದ ತಗೊಳೋದೆಲ್ಲ ಮಾತಾಗೈತಿ, ಹಣ್ಣು ಹಾಕೊಂಡ್ ಬರೋದೈತಿ. ಇನ್ನೇನ್ ಮಾಡ್ತಾರೆ? ಹೌದಂತ? ಹೋಗೋ ಮಾರಯ್ಯ, ತಪ್ಪೋತಲ್ಲೋ ಮಾರಯ್ಯ, ಆಸ್ತಿ ಏನು ಮಾಡೋದೆ? ತಪ್ತತಿ ನಿನ್ನಂತ ದರಿದ್ರ ಇದ್ರೆ ಏನ್ ಮಾಡ್ಬೇಕು? ಮತ್ತೆ ಎಲ್ಲ ತಪ್ಪೆ ಹೊಂಟೈತಿ ಕೈ ಅಂದೆ. ಎಲ್ಲ ಪಿಲಾನ ಮಾಡಿದ್ರೆ ಎಲ್ಲ ಹೊಂಟವ್, ಹಾಳಾಗೈತಿ ಬೀತಿ. ಏನ್ ಮಾಡ್ಬೇಕ? ನಾ ಯಾಕೆ ನಾ ಅದೇನಿಲ್ಲ ಏನಾಗು ಮೇವು ನಾ ಎಲ್ಲ ಒಂದು ಪಿಲಿಯನ್ ಮಾಡ್ತಾನೆ, ಮಾಸ್ಟರ್ ಪಿಲಿಯನ್ ಮಾಡ್ತಾನೆ. ನೀನು ಸುಮ್ಮನೆ ಇರಿ, ನೀ ಯಾಕೆ ಚಿಂತೆ ಮಾಡಿ ಸೊರಿತೀಜೆ ನೀನಾಗು ನಾಗು. ನೀನೇ ಪಿಲಿಯನ್ ಮಾಡಿ ಮದುವೆನ ನಿಲ್ಲಿಸ್ತೀರಿ. ಅಯ್ಯಯ್ಯಯ್ಯ, ತಿನ್ನ ಸೂರ ತಿಂದೆ ತಾಡ್ಕೊಡೆ. ಪಿಲಿಯನ್ ಮಾಡ್ತಾನಂತ ಪಿಲಿಯನ್. ಹೋಗಿ ತಿಂದೆ ಹೋಗಿ ಎಲ್ಲರ ಹಿಗ್ಗದ ಅಂಗಡಿ ಐತ್ನ ನೋಡಿ, ಹಿಗ್ಗತಾ ಹಿಗ್ಗಿ ಬರು ಹೋರಿ. ಏನವ ನಂದು ಒಂದು ಜೀವನ, ಏನ್ ಮಾಡ್ಬೇಕ? ಬಂಗಾರದಂತ ಹುಡುಗಿನ ಕಳ್ಕೊಂಡ್ವಿ ಕೈಯಾರ. ಅದೇ ಸಣ್ಣದರ ಮಾಡ್ಕೊಳ್ಳೋಣ ಅಂದ್ರೆ ಅದು ಗುಲ್ಲಾಗಂಟಿ ಅದೇ ಹೂ ಅಂದಿತ ಅದೇ. ಇವ ಈಗ ಬಾಲಪ್ಪ ಜಯಂತ್ರಿ ಮಾತಾಡ್ದಂಗೆ ಮಾತಾಡ್ತೈತಿ. ಇದ ಒಂದೀಟ ಸುಕ್ಕು ಸ್ಮಿತ. ನಾಗು ಸುಮ್ಮನೆ ಸಣ್ಣ ಹುಡುಗಿನ ಮಾಡ್ಕೊಂಬಿಡಂತವ. ಈಕಿನ್ನ ಹೆಂಗಿದ್ರೆ ಮತ್ತೆ ಪಿಕ್ಸ್ ಮಾಡ್ಯಾರ ಅವ್ರೆ. ಸಣ್ಣ ಹುಡುಗಿದ ಏನ ಈಗದ ಸಾಲಿ ಹೊಂಟತ್ತಲ್ಲ, ಸಾಲಿ ಮುಗುದಿಂದ ಮಾಡ್ಕೊಂಡ್ರತೆ. ತಣ್ಣಗ ತಿನ್ರಿ, ಯಾಕೆ ನನಗೆ ತಲೆ ಇಡ್ಸಾಕತ್ತೀರಿ ನೀವೇ? ಹುಡುಗಿ ಮಾಡ್ಕೊಂಡೆ ಮನೆಯಿಂದ ಹೊರಗೆ ದುಡಿ ನಡೀರೆ ನಿಮ್ಮವ್ರು ನಿಮಗೆ ಅಂತಂದ ದೂಡ್ತಾ ನೋಡ. ಅದನ್ನ ಮಾಡ್ಕೊಂತಾನಂತ ಗುಲ್ಲಾಗಂಟಿನ. ಅದೇ ಈಗ ನಮಗೆ ಬಾಯಿಗೆ ಬಂದಂಗೆ ಬೈತೈತಿ, ಅದು ಈಟೈತಿ ಮತ್ತೆ ಮೇಳಕಿನ್ನೆ. ಅದನ್ನ ಮದುವೆ ಮಾಡ್ಕೊಂತಾನಂತೀಯ ತಮ್ಮ. ದಾಸಿ ತಿಂದ ಹೆಚ್ಚಾಗಿದ್ರೆ ಹಿಂಗೆ ಮಾತಾಡಿನ ನೀನು. ಹೋಗೋ ಮಾರಯ್ಯ, ಹೆಂಗೆ ಹೇಳಿದ್ರು ನನಗೆ ಬೈತಾಳ. ಕಬ ತಿನ್ನದ ಬೇಡ ನಾನು. ಭಾರಿ ಮಸ್ತ್ ಇವ್ರಿಪ್ಪ ದಾಸಿ ಅಂತ. ಹಂಗೆ ಬಾಯಾಗ ಇಟ್ರೆ ಕರಗ್ತಾವ ನೋಡ್ರಿ. ಮ್ಯಾಗ ಹಂಗೆ ಒಂದೊಂದು ಕಣ್ಣಿ ಬೆಣ್ಣೆ ಇಟ್ಟಾರ ಅಕ್ಕಾರೆ ಗೋರಕ್ಕಾರೆ. ಪುಣ್ಯ ಬರಲಿದೆ ಅವ್ರಿಗೆ. ಮಂಗಲೇ ಎದ್ದು ಬರ್ತೇನೆ ತೂ ಅಂದೆ. ಮುಂಜಾನೆ ಕೇಟೆ ದರಿದ್ರದಂಗ ಕಣ್ಣೀರ್ ಹಾಕೊಂತ ಹೆಂಗ್ ಕುಂತತ್ ನೋಡ. ಸಣ್ಣ ಕೂಸಾಗಿದ್ದತ್ರಿ ಇದು ಹಾಕೊಂತ ಕುಂದ್ರಾಟ. ಹೇಳರೆ ಹುಡುಗಿಗೆ ನೀಟ ನೀರು ಸೇರಂಗಿಲ್ಲ. ಹಿಂಗಾದ್ರೆ ಇದೆ ಗಂಡ ಮನೆ ಬಾಳೆ ಮಾಡಿತಾನೆ ಇದೆ. ಅದಕ್ಕೆ ಉಂಟುಂಟ್ಲೆ ಓಡಿ ಬಂದೈತಿ. ಮಾಡ್ತಾನೆ ನಾನು ಟೀನೇಷನ್ ಭಾಳ ಅದಾವ. ಅದಕ್ಕೆ ನಿನಗೆ ಒಂದಿಟ ನಾನೇ ಟೈಮ್ ಕೊಟ್ಟಾನಿ. ಊರಿ ಎಷ್ಟು ಉರಿತೀಯ ಊರಿ. ಆರಿಸ್ತಾನೆ ಅಂದ್ರೆ ಬರಾಬರಿ ತಣ್ಣೀರು ಹಾಕಿ ಆರಿಸಿದ್ನಿ ಅಂದ್ರೆ ಗೊತ್ತಾಕತಿ ಅವಾಗ. ಎದ್ ಬಾ. ಹತ್ತೀರಿ ಯಾಕೆ ಬಾಯ್ ಮಾಡಕತ್ತಾರ? ಮಾಡ್ತಾನೆ. ಅವನ ಮುಂದ ಫಿಟ್ಟಿಂಗ್ ಇಟ್ಟೆ ನನ್ನ ಬೈಸಿ ನೀನು ಆರಾಮಾಗಿ ಕೊನೆಗೆ ಮಕ್ಕೊಂಡಿನೇ. ಮಾಡ್ತೇನೆ. ಇಷ್ಟೇ ಬೈ ಹಾಕತ್ತಾಳ ನಮ್ಮವ್ವ ಜೋರಾಗಿ ಬಾಯ್ ಮಾಡಿ. ಅಲ್ಲ ಆಕೆಗೆ ನೀತಿ ಹತ್ತಿರೋದಕ್ಕನ ಎಚ್ಚರಿದ್ದೆ ಅಷ್ಟು ನಾಟಕ ಮಾಡ್ತಾಳ. ಬರಬ್ರಿ ಬೈಲಿಕ್ಕಿಗೆ ನಮ್ಮಂಟಿಗೆ ನಮ್ಮತ್ತಿ ಅಂತಂದೆ. ಬೈಲಿ ನಮ್ಮವ್ವ ಎಷ್ಟು ಬೈತಾಳ ಬೈಲಿ, ಬೈಸ್ಕೊಂತಾನೆ. ನಮ್ಮವ್ವ ಒಂದಿಟ್ಟು ಹೊರಗೆ ಹೋಗ್ಲಿ, ಅವಾಗ ಮಾಡ್ತಾನೆ ಕಿ ಹೋಳಿ ಹಬ್ಬನ. ಎದ್ದು ಹೋಗ್ಲಿ. ಜಳಕ ಮಾಡಿ ಪೂಜೆ ಮಾಡೋಗ ಅಡ್ಕಾಸ್ಬಿ ಅಂತಂದು ಹೇಳಿದ್ರೆ ನೋಡ್ತೀಯ? ಕಣ್ಣೀರ್ ಹಾಕೊಂತ ಹೆಂಗ್ ಕುಂತತಿ ಅಡ್ಕಾಸ್ಬಿ ಕೆಟ್ಟ ದರಿದ್ರ. ಹೋಗ. ಜಳಕನ ಬೇಡ ಏನು ಬೇಡ, ಹಾಕೊಂಡ್ ತಗೋ. ನಾನು ನನ್ನ ಗಂಡನ ಮನಿ ತವ್ರ ಮನಿ ಇದ್ರೆ ಏನೈತ್ ನನಗ ತಾಯಿ. ಅದಕ್ಕೆ ನನಗೆ ಆ ಕಿಮ್ಮತ್ ಕೊಡುವಲ್ಲಿ. ನನ್ನ ಗಂಡನ ಮನೆಯಾಗ ಏನ್ ಕಿಮ್ಮತ್ ಕೊಡ್ತಾರ? ಗಂಡನ ಮನೆಗೆ ಯಾಕೆ ಹಿಂಗ ಮಾಡಿದ್ರ ಕೇಳ್ತಾರ. ಬರಬರಿ ಜಡ್ತಾ ಜಡದೆ ನೀನ ಹೇಳ ಮನಿ ಮಾರೆ ಮಾಡಿ ಹೇಳ.
ಕುಂತ್ರೆ ಯಾರೇ ನಿಮ್ಮವ್ವ ಬಂದು ಮರೆ ಮಾಡ್ತಾಳೆ ಇಲ್ಲಿ ಅಂತಂದ ಎಬ್ಬಿಸ್ತಾಳ ನೋಡೆ. ತವ್ರ ಮನಿ ಮಾಡ್ದಂಗೆ ಮಾಡಿನೇ ಗಂಡನ ಮನಿನೇ? ಹೇಳೇ ಮಾಡ್ತಂತು. ಗಂಡನ ಮನ್ಯಾಗೂ ನೆಮ್ಮದಿ ಇಲ್ಲ, ತವ್ರ ಮನ್ಯಾಗೂ ನೆಮ್ಮದಿ ಇಲ್ಲ ಅಂತ ಎಲ್ಲಿ ಹೋಗಿ ಸಾಯ್ಬೇಕು ನೋಡತ್ತ. ಬರೇ ಬೈದ ಮಾಡ್ತಾಳ. ಅಲ್ಲೇ ಸೊಸಿನ ತುಂಬ ಒಚ್ಚೆ ಮಗಿಸಿ ಇಲ್ಲಿ ಬಂದಾಳ ನನ್ನ ಹತ್ರ ನ್ಯಾಡಕ್. ಹೇಳ್ತಾಳ ನೋಡಕ್ಕೆ ಎಷ್ಟು ನಾಟಕ ಮಾಡ್ತಾಳಕ್ಕೆ. ಏ ಸಣ್ಣ ಕೂಸಿನಂಗ ತಗೊಂತ ಕುಂತ ಕೆಟ್ಟ ದರಿದ್ರ. ಏ ಪಿಂಕಮ್ಮ ಹೇಳ ಎದ್ದೇಳೆ ಎದ್ದ ಬಂದಿಟ ಅಡ್ಯಾಡಿ ಹಂಗ ಮುಕ್ಕೊಂಬಾರದು ಇಷ್ಟತನ.